ಜನವರಿ 7-8ರಂದು ಸರ್ವಧರ್ಮ ಸಮ್ಮೇಳನ ಬೃಹತ್ ರಕ್ತದಾನ ಶಿಬಿರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವು ಪಟ್ಟಣದ ಕುಡುಗರಹಳ್ಳಿ ಬಡಾವಣೆಯ ಮುಜೀದುರ್ ರೆಹಮಾನ್ ಜುಮಾ ಮಸೀದಿ ಆವರಣದಲ್ಲಿ ನಡೆಯಲಿದೆ ಎಂದು ಮುಜೀದುರ್ ರೆಹಮಾನ್ ಜುಮಾ ಮಸೀದಿ ಇದರ ಪ್ರಧಾನ ಕಾರ್ಯದರ್ಶಿ ಅನೀಫ್ ಹೇಳಿದರು. ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬಹುಸಂಸ್ಕೃತಿ, ಬಹುಭಾಷೆ ಮತ್ತು ಬಹುಧರ್ಮಗಳ ಎಲ್ಲರೂ ಪರಸ್ಪರ ಸೌಹಾರ್ದದಿಂದ ಬದುಕು ಸಾಗಿಸುತ್ತಾ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಬೇಕೆಂದು ಸಂಕಲ್ಪದೊಂದಿಗೆ ಬಹುದೊಡ್ಡ ಕಾರ್ಯಕ್ರಮವೊಂದು ಜನವರಿ 7 ಮತ್ತು 8ರಂದು ಮುಜೀದುರ್ ರೆಹಮಾನ್ ಜುಮಾ ಮಸೀದಿ ಆವರಣದಲ್ಲಿ ನಡೆಯಲಿದೆ ಎಂದು ಹೇಳಿದರು. ಜಾತಿ ಮತ ಧರ್ಮಗಳನ್ನು ಮೀರಿ ಒಟ್ಟಾಗಿ ಜೀವಿಸಿ ಸಹೋದರತ್ವ ಮೌಲ್ಯವನ್ನು ಪ್ರತಿನಿಧಿಗಳಾಗಿ ಈದ್ ಮಿಲಾದ್, ರಂಜಾನ್ ಹಾಗೂ ಗೌರಿ ಗಣೇಶ ಹಬ್ಬವನ್ನು ಒಟ್ಟಾಗಿ ಆಚರಿಸಿ ಸಂಭ್ರಮಿಸುವ ಮೂಲಕ ಕುಡುಗರಹಳ್ಳಿ ಮುಜೀದುರ್ ರೆಹಮಾನ್ ಜುಮಾ ಮಸೀದಿ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು. ಗಣ್ಯ ವ್ಯಕ್ತಿಗಳು ಸಹ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಪ್ರಮುಖವಾಗಿ ನಮಗೆ ಮತ್ತೆ 9ನೇ ತಾರೀಕು ನಮ್ಮಲ್ಲಿ ಕುಡುಗಗಳಿಗೆ ಸಂಬಂಧಪಟ್ಟಂತೆ ಅತಿ ಕಡುಬಡವರು ಸುಮಾರು ಜನ ಏನು ಆರೋಗ್ಯ ಸರಿ ಇಲ್ಲದಲ್ಲೇ ಮತ್ತೆ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿರೋದ್ರಿಂದ ಅವರಿಗೆ ಉಪಯೋಗ ಆಗಲಿ ಅಂತೇಳಿ 9ನೇ ತಾರೀಕು 10:30ರಿಂದ ನಾವು ಉಚಿತ ಆರೋಗ್ಯ ತಪಾಸಣೆ ಮತ್ತು ಅದರ ಜೊತೆ ಕಣ್ಣಿನ ಪರೀಕ್ಷೆ ಸಹ ಇಟ್ಕೊಂಡಿದ್ದೀವಿ. ನುರಿತ ವೈದ್ಯರೆಲ್ಲ ಆಗಮಿಸ್ತಾ ಇದ್ದಾರೆ ಅವತ್ತು ಬೆಳಿಗ್ಗೆ. ಮತ್ತೆ ರಕ್ತದಾನ ನಮ್ಮ ಕುಡುಗರಹಳ್ಳಿ ಮಟ್ಟಿಗೆ ಇವತ್ತವರೆಗೂ ನಡೆದಿಲ್ಲ ಅಲ್ಲಿ, ಅದರಿಂದ ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಈಗ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂತ ಹಮ್ಮಿಕೊಂಡಿದ್ದೇವೆ. ಸರ್ವರು ಇದಕ್ಕೆ ಎಲ್ಲರ ಪ್ರೋತ್ಸಾಹ ಅಗತ್ಯ, ಎಲ್ಲರೂ ಬರಬೇಕು, ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಮುಜೀದುರ್ ರೆಹಮಾನ್ ಜುಮಾ ಮಸೀದಿ ಆಡಳಿತ ಸಮಿತಿಯ ಸದಸ್ಯ ಸುಲೈಮಾನ್ ಮಾತನಾಡಿ, ಮಸೀದಿಯ ಪರಿಸರದಲ್ಲಿ ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವಾಸ ಮಾಡುತ್ತಿದ್ದು, ಇವರ ಆರೋಗ್ಯದ ದೃಷ್ಟಿಯಿಂದ ಜನವರಿ 9ರಂದು ಜನಪ್ರಿಯ ಆಸ್ಪತ್ರೆ ಹಾಸನ, ಜನಪ್ರಿಯ ರಕ್ತನಿಧಿ ಹಾಸನ, ಶಿವಪ್ರಸಾದ್ ಕಣ್ಣಿನ ಆಸ್ಪತ್ರೆಯವರ ಜಂಟಿ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಬೃಹತ್ ರಕ್ತದಾನ ಶಿಬಿರ ಮತ್ತು ಕಣ್ಣು ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಯೋಜನವನ್ನು ಸಾರ್ವಜನಿಕರು ಎಲ್ಲರೂ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ವಿಶೇಷವಾಗಿ ನಮ್ಮ ಈದ್ ಮಿಲಾದ್ ಸಂದರ್ಭದಲ್ಲಿ ಆಗಿ ರಂಜಾನ್ ಉಪವಾಸ ತಿಂಗಳಲ್ಲಾಗಲಿ ನಮ್ಮ ಎಲ್ಲ ಹಿಂದೂ ಬಾಂಧವರುಗಳು ಉಪವಾಸ ಬಿಡಿಸೋ ಕಾರ್ಯಕ್ರಮ ಹಾಗೂ ಈದ್ ಮಿಲಾದ್ ಟೈಮಲ್ಲಿ ನಮಗೆ ಉಪಕಾರ ಮಾಡುವಂತಹ ಸಹಾಯ ಮಾಡುವಂತಹ ಒಂದು ಸನ್ನಿವೇಶ ಇದೆ. ಅದೇ ರೀತಿ ನಮ್ಮಲ್ಲೂ ಪ್ರತಿ ವರ್ಷ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಾವು ಗಣಪತಿ ವಿಸರ್ಜನೆ ಬರೋ ಟೈಮಲ್ಲಿ ಮಸೀದಿಯ ಮುಂಭಾಗದಲ್ಲಿ ನಾವು ಅವರಿಗೆ ಆಹಾರಗಳು ಮತ್ತು ಪಾನೀಯಗಳನ್ನು ನೀಡುವಂಥ ಮೂಲಕ ಸೌಹಾರ್ದತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ಉದ್ದೇಶದಿಂದ ನಾವು ಸೌಹಾರ್ದ ವೇದಿಕೆಯನ್ನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇದಕ್ಕೆ ಎಲ್ಲ ಜಾತಿ ಧರ್ಮವನ್ನು ಒಟ್ಟುಗೂಡಿಸಿ ಒಂದು ಸೌಹಾರ್ದತೆಗೆ ಒಂದು ಉತ್ತಮವಾದ ಒಂದು ವೇದಿಕೆಯನ್ನು ನಾವು ಹಮ್ಮಿಕೋಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲ ಸಕಲೇಶಪುರದ ಜನತೆಗೆ ಒಂದು ಮನವಿ ಮಾಡ್ಕೊತಾ ಇರೋದೇನೆಂದರೆ ಎಲ್ಲರೂ ತಾವು ಈ 2 ದಿನಗಳ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡ್ಬೇಕು. ಹಾಗೂ ನಾವು ಈ ಕಾರ್ಯಕ್ರಮಕ್ಕೆ ಪ್ರಮುಖ ವ್ಯಕ್ತಿಗಳನ್ನೆಲ್ಲ ಆಹ್ವಾನ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕಾರ್ಯದರ್ಶಿಯವರು ಎಲ್ಲನೂ ವಿವರವಾಗಿ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಮುಜೀದುರ್ ರೆಹಮಾನ್ ಜುಮಾ ಮಸೀದಿ ಆಡಳಿತ ಸಮಿತಿಯ ಅಧ್ಯಕ್ಷ ಉಮರ್ ಮಾತನಾಡಿ, ಜನವರಿ 7 ಮತ್ತು 8ರಂದು ನಡೆಯುವ ಈ ಸೌಹಾರ್ದ ಸಮಾವೇಶಕ್ಕೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶಂಭುನಾಥ ಮಹಾಸ್ವಾಮೀಜಿ, ಕ್ರೈಸ್ತ ಧರ್ಮಗುರು ಎಲಿ ಸಿಕ್ವೇರಾ, ಫಯ್ಯನೂರಿನ ಇಸ್ಮಾಯಿಲ್ ಅಲ್ ಆದಿ ತಮ್ಹಿಲ್, ಮಾರನಹಳ್ಳಿಯ ತಮಿಳರಾದ ಶಾಫಿ ನಮಿ, ವಿಧಾನಸಭೆಯ ಸಭಾಪತಿ ಯುಟಿ ಖಾದರ್, ವಿಚಾರವಂತ ನಿಖಿಲ್ ರಾಜ್ ಮೌರ್ಯ ಸೇರಿದಂತೆ ಹಲವು ರಾಜ್ಯ ಕಂಡಂತ ಸಾಕ್ಷಿ ಪ್ರಜ್ಞೆಗಳು ಪಾಲ್ಗೊಳ್ಳುತ್ತಾರೆ ಎಂದು ಹೇಳಿದರು. 3 ದಿನಗಳು ನಡೆಯುವ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಹೇಳಿದರು. ಮೊದಲನೇ ದಿನ 7ನೇ ತಾರೀಕು 3 ಗಂಟೆಗೆ ಮಕ್ಕಳು ಪ್ರೋಗ್ರಾಮ್ಸ್ ಸ್ಟಾರ್ಟ್ ಆಗುತ್ತೆ. 2ನೇ ದಿವಸ 8ನೇ ತಾರೀಕು 7 ಗಂಟೆಯಿಂದ ಫಂಕ್ಷನ್ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 9 ಪತ್ರಿಕಾಗೋಷ್ಠಿಯಲ್ಲಿ ಮುಜೀದುರ್ ರೆಹಮಾನ್ ಜುಮಾ ಮಸೀದಿ ಆಡಳಿತ ಸಮಿತಿಯ ಅಸನಾಬ್, ರಫೀಕ್, ಸಮೀರ್ ಮತ್ತು ಅರ್ಷದ್ ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.